ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಲಾಡು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅದು ಅಲ್ಲದೆ ಕೋಕೋನಟ್ ಲಡ್ಡು ಅಂದರೆ ಆಹಾ, ಅದ್ಭುತವಾಗಿರುತ್ತೆ. ಕೇವಲ 10 ನಿಮಿಷದಲ್ಲಿ 2 ಸಾಮಗ್ರಿಯನ್ನು ಬಳಸ್ಕೊಂಡು ತುಂಬ ಸುಲಭವಾಗಿ ಇವತ್ತು ನಾನು ಕೋಕೋನಟ್ ಲಡ್ಡು ಮಾಡೋದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ, ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ. ಈಗ ಮೊದಲಿಗೆ 250 ml ಕಪ್ನಲ್ಲಿ ಅಂದರೆ 1 ಕಪ್ನಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೇನೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಇದನ್ನು ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ನೀರು ಹಾಕಬಾರ್ದು. ಮಿಕ್ಸಿ ಜಾರನ್ನು ಒಂದು 10-12 ಸುತ್ತು ರನ್ ಮಾಡಿದರೆ ನುಣ್ಣಗೆ ಪುಡಿ ಆಗುತ್ತೆ. ಈ ರೀತಿ ದೊಡ್ಡ ದೊಡ್ಡ ತರಿ ಇರಬಾರ್ದು. ನುಣ್ಣಗೆ ಪುಡಿ ಆದರೆ ಉಂಡೆ ಚೆನ್ನಾಗಿ ಬರುತ್ತೆ. ಪುಡಿ ಮಾಡ್ಕೊಂಡಿದ್ದಾಗಿದೆ. ಆವಾಗ ಎಷ್ಟು ದೊಡ್ಡ ದೊಡ್ಡ ತುರಿ ಇತ್ತು ನೋಡಿ, ಈಗ ಪೌಡರ್ ಥರ ಆಗಿದೆ ಇದು. ನಾನಿದನ್ನು ಒಂದು ಬೌಲಿಗೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಅದೇ ಕಪ್ನಲ್ಲಿ ಅರ್ಧ ಕಪ್ನಷ್ಟು ಬೆಲ್ಲವನ್ನು ಪುಡಿ ಮಾಡಿ ತಗೊಂಡಿದ್ದೇನೆ. 1 ಕಪ್ ತೆಂಗಿನ ತುರಿ ಆದರೆ ಅರ್ಧ ಕಪ್ನಷ್ಟು ಬೆಲ್ಲ. 5 ಖರ್ಜೂರವನ್ನು ಅದರ ಬೀಜವನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಏಲಕ್ಕಿ ಪುಡಿ. ಇದೇನಿದು 2 ಸಾಮಗ್ರಿ ಅಂತ ಹೇಳಿ ಇನ್ನೂ ಕೂಡ ತೋರಿಸ್ತಾ ಇದ್ದಾರಲ್ಲ ಅಂತ ಅನ್ಕೋಬೇಡಿ. ಈ ಖರ್ಜೂರ ಕಂಪ್ಲೀಟ್ಲಿ ನಿಮಗೆ ಆಪ್ಷನಲ್. ಇದ್ರೆ ಬೇಕಾದರೆ ಹಾಕೊಳ್ಳಿ, ಇನ್ನೂ ಕೂಡ ರುಚಿಕರವಾಗಿರುತ್ತೆ ಅಷ್ಟೇ. ಆದರೆ ಈ ಲಾಡು ಮಾಡೋದಕ್ಕೆ ನಿಮಗೆ ಕೇವಲ ತೆಂಗಿನ ತುರಿ ಮತ್ತು ಬೆಲ್ಲ ಇದ್ರೆ ಸಾಕು, ರುಚಿಕರವಾಗಿ ರೆಡಿಯಾಗುತ್ತೆ. ಈಗ ಒಂದು ದಪ್ಪ ತಳದ ಪಾತ್ರೆಯನ್ನು ಒಲೆಯ ಮೇಲಿಟ್ಟು ಅದಕ್ಕೆ ಈ ತೆಂಗಿನ ತುರಿಯನ್ನು ಹಾಕೊಳ್ಳಿ. ಇದರ ಜೊತೆಗೆ ಬೆಲ್ಲವನ್ನು ಕೂಡ ಸೇರಿಸ್ಕೊಳ್ಳಿ. ನಂತರ ಗ್ಯಾಸ್ ಉರಿಯನ್ನು ಮೀಡಿಯಂನಲ್ಲಿ ಇಟ್ಕೊಂಡು ಈ ರೀತಿ ಕೈಯಾಡಿಸ್ತಾನೆ ಇರಿ. ಬೆಲ್ಲ ಎಲ್ಲ ಕರಗ್ತಾ ಹೋಗುತ್ತೆ, ಬೆಲ್ಲ ನೀರಾಗುತ್ತಲ್ವ, ಆಮೇಲೆ ಅದಕ್ಕೆ ಅಂಟು ಪಾಕ ಬರ್ತಾ ಹೋಗುತ್ತೆ. ಬೆಲ್ಲ ಕ್ಲೀನ್ ಆಗಿದ್ರೆ ಇದೇ ಥರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಬೆಲ್ಲದಲ್ಲಿ ಏನಾದರೂ ಕಸ ಏನಾದರೂ ಇದೆ ಅಂತಿದ್ರೆ ಆಗ ನೀವು ಮೊದಲೇ ಒಂದು ಪಾತ್ರೆಗೆ ಬೆಲ್ಲವನ್ನು ಹಾಕಿಬಿಟ್ಟು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ನೀರು ಹಾಕಿ ಬೆಲ್ಲವನ್ನು ಕರಗಿಸ್ಕೊಳ್ಳಿ. ನಂತರ ಈ ತೆಂಗಿನ ತುರಿಗೆ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಆಮೇಲೆ ಇದೇ ಥರ ನೀವು ಮಿಕ್ಸ್ ಮಾಡ್ಕೊಂಡು ಹೋದರೆ ಆಯಿತು. ಈಗ ಸುಮಾರು 5 ನಿಮಿಷದ ನಂತರ ಬೆಲ್ಲ ಎಲ್ಲ ಕರಗಿ ಅದು ನೀರು ಜಾಸ್ತಿ ಬಿಟ್ಕೊಂಡಿಲ್ಲ, ಆದರೆ ಅಲ್ಲೇ ಇದು ಸ್ವಲ್ಪ ಅಂಟು ಪಾಕ ಬರ್ತಾ ಇದೆ. ಸುಮಾರು 10 ನಿಮಿಷ ಆಗುತ್ತೆ. 10 ನಿಮಿಷದಲ್ಲಿ ಈ ಒಂದು ಲಡ್ಡು ನಿಮಗೆ ರೆಡಿ ಆಗುತ್ತೆ. ಸೌಟಲ್ಲಿ ನಿಮ್ಮ ಹತ್ರ ನೀವು ಈ ರೀತಿ ಮಾಡ್ತಾನೆ ಇರಬೇಕು, ಇಲ್ಲಾಂದರೆ ಅಲ್ಲಲ್ಲೇ ತಳ ಹಿಡಿದು ಬಿಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಮಾಡ್ತಾ ಒಂದು 8 ನಿಮಿಷ ಆಗಿದೆ. ಚೆನ್ನಾಗಿ ಪಾಕ ಬಂದಿದೆ. ಕೈಯಲ್ಲಿ ಸ್ವಲ್ಪ ನೀವು ಬೆರಳಲ್ಲಿ ಮುಟ್ಟಿ ನೋಡಿದರೆ ಅದು ಅಂಟು ಪಾಕ ಗೊತ್ತಾಗುತ್ತೆ, ಉಂಡೆ ಕಟ್ಟುವ ಹದಕ್ಕೆ. ಕೊನೆಯದಾಗಿ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಯಾವುದು ಬೇಕಾದರೂ ಹಾಕ್ಬೋದು. ನಾನಿಲ್ಲಿ ಸ್ವಲ್ಪ ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ, ಸಾಕು. ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. 10 ನಿಮಿಷಕ್ಕಿಂತ ಜಾಸ್ತಿ ಇಡಬೇಡಿ. ಅದಕ್ಕಿಂತ ಜಾಸ್ತಿ ಇಟ್ಟರೆ ಪಾಕ ಜಾಸ್ತಿ ಗಟ್ಟಿ ಆಗಿಬಿಡುತ್ತೆ. ಆಮೇಲೆ ನಿಮಗೆ ಉಂಡೆ ಕಟ್ಟಲಿಕ್ಕೆ ಅದು ಕಷ್ಟ ಆಗುತ್ತೆ. ಈಗ ಇದನ್ನೊಂದು ತಟ್ಟೆಗೆ ಹಾಕೊಳ್ಳಿ. ನಂತರ ಇದಕ್ಕೆ ಏಲಕ್ಕಿ ಪುಡಿ ಹಾಕೊಳ್ಳಿ. ಬೇಕಾದರೆ ಒಂದು ಸ್ವಲ್ಪ ತುಪ್ಪ ಹಾಕೊಳ್ಳಿ. ಇದು ಖಂಡಿತ ಆಪ್ಷನಲ್, ಇದು ಬೇಕಾದರೆ ಹಾಕೊಳ್ಳಿ ಅಷ್ಟೇ. ಸ್ವಲ್ಪ ತುಪ್ಪದ ಸ್ಮೆಲ್ ಇರಲಿ ಅಂತ ಒಂದು 1/4 ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ಚೆನ್ನಾಗಿ ನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಹಾಕಲೇಬೇಕು ಅಂತ ಏನಿಲ್ಲ, ಇದರಲ್ಲಿ ತೆಂಗಿನ ತುರಿ ಅಲ್ವಾ ಇದು, ಇದರಲ್ಲಿ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ನಿಮಗೆ ಹದ ಬಿಸಿ ಇರಬೇಕು. ಬಿಸಿ ಇರುವಾಗಲೇ ಚೆನ್ನಾಗಿ ಉಂಡೆ ಕಟ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ ಉಂಡೆ, ಯಾವುದೇ ಕಷ್ಟ ಇಲ್ಲ. ನೋಡ್ಬೋದು ನೀವಿಲ್ಲಿ. ಆಮೇಲೆ ಅದು ಸ್ವಲ್ಪ ಗಟ್ಟಿ ಆಗುತ್ತೆ, ಅಂದರೆ ಲಾಡು ಥರ ಗಟ್ಟಿ ಆಗಿಬಿಡುತ್ತೆ. ತುಂಬಾ ಚೆನ್ನಾಗಿ ಆಗುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ. ಆಯಿತಾ? ಖಂಡಿತ ನೀವು ಮನೇಲಿ ಇದನ್ನು ಟ್ರೈ ಮಾಡಿ. ತುಂಬ ಈಸಿಯಾಗಿ ಮಾಡುವಂಥದ್ದು. ಮತ್ತು ಇದಕ್ಕೆ ನಾನು ಖರ್ಜೂರ ಹಾಕಿದ್ದೀನಲ್ವ, ಅದು ಹಾಕಲೇಬೇಕು ಅಂತ ಏನಿಲ್ಲ. ಕೇವಲ ನೀವು 2 ಸಾಮಗ್ರಿಯನ್ನು ಬಳಸ್ಕೊಂಡು ರುಚಿಕರವಾಗಿ ಈ ಒಂದು ಕೋಕೋನಟ್ ಲಡ್ಡುವನ್ನು ಮಾಡ್ಕೊಳ್ಬೋದು. ಆಹಾ, ಕೋಕೋನಟ್ ಲಾಡು ರೆಡಿಯಾಗಿದೆ. ಸೂಪರ್ ಅಂದರೆ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಕೇವಲ 1 ಕಪ್ನಷ್ಟು ತೆಂಗಿನ ತುರಿಯಲ್ಲಿ ದೊಡ್ಡ ಸೈಜಿನ 5 ಲಾಡು ಆಗಿದೆ. ಆಯಿತಾ?
ಓಕೆ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.